ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 36. ಇವತ್ತು ಬೆಳಗ್ಗೆ ಬೇಗ ಎದ್ದು ತೋಟಕ್ಕೆ ಜನ ಎಲ್ಲ ಕರ್ಕೊಬಂದ್ಬಿಟ್ಟು ಅವ್ರನ್ನ ತೋಟಕ್ಕೆ ಬಿಟ್ಟು ತಿಂಡಿ ತಿನ್ಕೊಂಡು ಹಾಗೇ ಒಂದು ರೌಂಡ್ ಸಕಲೇಶ್ಪುರ ಕಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟೀನಿ. ಬನ್ನಿ ಹಂಗೆ ಹೋಗಿ ಬರೋಣ. ನಾನು ಸಕಲೇಶ್ಪುರಕ್ಕೆ ಬರ್ತಿದ್ದಂಗೆ ನಾನು ಫಸ್ಟು ನೋಡಿದ್ದೇನೆಂದರೆ ಸಕಲೇಶ್ಪುರ ಬ್ರಿಡ್ಜ್ ಪಕ್ಕದಲ್ಲೇ ಹೊಳೆ ಮಹದೇಶ್ವರನ ದೇವಸ್ಥಾನ. ಯಾಕೆ ಹಿಂಗೆ ಕರೀತಾರೆ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಹೊಳೆ ಇರುತ್ತೆ. ಹೋದ ವರ್ಷ ಇದೇ ಜುಲೈ ಟೈಮಿಗೆ ನೀರು ಏನಿಲ್ಲ ಅಂದರೂ ದೇವಸ್ಥಾನದ ಒಳಗೆಲ್ಲ ಬಂದು ನಿಂತ್ಬಿಟ್ಟಿತ್ತು. ಈ ವರ್ಷ ಏನೂ ತುಂಬೇ ಇಲ್ಲ. ನೀವು ನೋಡಿ, ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ಥರ ತುಂಬಿ ಎಲ್ಲಿ ತನಕ ನೀರು ಬಂದಿತ್ತು ಅಂತ. ಈ ವರ್ಷಕ್ಕೂ ನೋಡೋದಾದರೆ ಈ ವರ್ಷ ಮಳೆ ಒಂದು ಸ್ವಲ್ಪ ಪರವಾಗಿಲ್ಲ. ಇನ್ನೊಂದು ವಿಷಯ ಏನಂದರೆ ಇವತ್ತಿಂದ ಯಾವುದೋ ಹೊಸ ಮಳೆ ಶುರು ಆಗಿದೆ ಅಂತೆ. ನಂಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಆ ಮಳೆ ಹೆಸರು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಅದನ್ನು ನೋಡ್ಕೊಂಡು ನಾನು ಸೀದಾ ಸಕಲೇಶ್ಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದೆ. ಮೇನ್ ಪಾಯಿಂಟ್ ಬಂದು ಇಲ್ಲೇ ಇರೋದು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ರಿಲೇಷನ್, ನಮ್ಮ ಅಕ್ಕ ಒಬ್ಬರಿಗೆ ಪಾಪು ಆಗಿತ್ತು. ಹಾಗಾಗಿ ಪಾಪು ನೋಡೋಣ ಅಂತ. ಅವ್ರಿಗೆ ಬಂದು ಗಂಡು ಪಾಪು ಆಗಿದೆ. ಅದನ್ನು ನೋಡ್ಕೊಂಡು ಹಾಗೆ ಸೀದಾ ಮನೆ ಕಡೆಗೆ ಹೊರಟೆ. ಮನೆ ಕಡೆಗೆ ಬಂದ ತಕ್ಷಣ ನಾನು ತೋಟಕ್ಕೆ ಬಂದೆ. ಯಾಕಂದರೆ ತೋಟದಲ್ಲಿ ಹಳ ಹೊಡಿತಾ ಇದ್ರಲ್ಲ, ಎಷ್ಟು ಹೊಡೆದಿದ್ರೆ ಏನು ಅನ್ನೋದೆಲ್ಲ ತಿಳ್ಕೊಬೇಕಲ್ಲ. ಬಂದು ನೋಡಿದೆ, ಎಲ್ಲ ಕೂಡ ಹೊಡೆದು ಕಂಪ್ಲೀಟ್ ಆಗಿತ್ತು. ಇವತ್ತಿಗೆ ನಮ್ಮ ತೋಟದಲ್ಲಿ ಹಳ ಹೊಡೆಸಿ ಮುಗೀತು. ಇನ್ನು ನೆಕ್ಸ್ಟ್ ಇನ್ನು ಗೊಬ್ಬರ ಹಾಕಬೇಕು. ಚಿಗುರು ಕೂಡ ಎಲ್ಲ ತೆಗ್ದಾಗಿದೆ. ಈಗ ಇನ್ನೊಂದು ಪಾಯಿಂಟ್ ಅಂದರೆ, ಇನ್ನೊಂದು ವಿಷಯ ಏನಂದರೆ ನಮ್ಮದು ಹಳ ಹೊಡ್ಸೋಕ್ಕೆ ಸಂಬಳ ಎಷ್ಟಾಗಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ಏನಿಲ್ಲ, ಬರೀ 3 ಎಕರೆ ಹೊಡೆದಿರೋದು ಅಷ್ಟೇ. ಅದಾದ ನಂತರ ಮತ್ತೆ ಮಾರನೇ ದಿನ ಡೇ 36. ಇವತ್ತು ಬೆಳಗ್ಗೆ ಎದ್ದು ನಾನು ಸೀದಾ ನಮ್ಮ ಜನಗಳಿಗೆಲ್ಲ ಹೋಗ್ಬಿಟ್ಟು ಸಂಬಳ ಎಲ್ಲ ಕೊಟ್ಬಿಟ್ಟು, ಯಾಕಂದರೆ ಇವತ್ತು ಮಂಗಳವಾರ ಅಲ್ವಾ, ಸಂತೆ ಮತ್ತು ಇದು ಅವ್ರದ್ದು ಸಂಘ ಏನಾದರೂ ಇರುತ್ತಲ್ಲ, ಅದಕ್ಕೂ ಕೂಡ ಕಟ್ಟಬೇಕಲ್ಲ ಅವ್ರ ದುಡ್ಡು. ಹಾಗಾಗಿ ಎಲ್ಲ ಸಂಬಳ ಕೊಟ್ಬಿಟ್ಟು ಸೀದಾ ಈಗ ಮತ್ತೆ ತೋಟದ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಇನ್ನೊಂದು ತೋಟದಲ್ಲಿ ನಾವು ಮರಗಸಿ ಮಾಡಿಸಿದ್ವು. ಮನೆಗೆಲ್ಲ ಸೌದೆ ಬೇಕಲ್ಲ, ಹಾಗಾಗಿ ಸೌದೆ ಎತ್ಕೊಬರೋಣ ಅಂತ ಹೇಳ್ಬಿಟ್ಟು ಟ್ಯಾಕ್ಟ್ರಿಗೆಲ್ಲ ಹೇಳಿದ್ದೆ. ಅವರೆಲ್ಲ ರೆಡಿ ಇದ್ದೀವಿ, ಬರ್ತೇವೆ ಅಂದರು. ಹಾಗಾಗಿ ಹೋಯ್ತಾ ಇದ್ದೀನಿ. ಈಗ ಹೋಗ್ತಿದ್ದಂಗೆ ಟ್ರ್ಯಾಕ್ಟರ್ ತೊಗೊಂಡು ಬಂದರು. ನಾನು ಮತ್ತೆ ನಮ್ಮ ತೋಟದಲ್ಲಿ ಕ್ರಾಸ್ ಮಾಡೋಕ್ಕೆಲ್ಲ ಸ್ವಲ್ಪ ಹಿಂಸೆ ಅಂತ ಹೇಳ್ಬಿಟ್ಟು ಸೀದಾ ರಿವರ್ಸೇ ಬಂದರು. ಬರ್ತಿದ್ದಂಗೆ ನಾವು ಅಲ್ಲಲ್ಲೇ ಅಟ್ಟಿ ಮಾಡಿಸ್ಬಿಟ್ಟು ಸೌದೆನ ಒಟ್ಟಿದ್ವಿ. ಅದನ್ನೆಲ್ಲ ಎತ್ಕೊಂಡು ಗಾಡಿಗೆ ತುಂಬಕ್ಕೆ ಶುರು ಮಾಡಿದ್ರು. ಯಾವ ಥರ ತುಂಬ್ತಾ ಇದ್ದಾರೆ ಅಂದರೆ, ಕೆಳಗೆ ಇಬ್ಬರು ಕೊಡ್ತಾ ಇದ್ದಾರೆ, ಮೇಲಿಬ್ಬರು ಇಸ್ಕೊಂಡು ಒಂದು ಸೈಡಿಂದ ಒಟ್ಕೊತ ಬರ್ತಾ ಇದ್ದಾರೆ ಟ್ರ್ಯಾಕ್ಟರ್ ಒಳಗಡೆ. ಇದೇ ಥರ ಅಲ್ಲಲ್ಲೇ ಅಟ್ಟಿ ಮಾಡಿದ್ವಲ್ಲ, ಅಲ್ಲಿದ್ದಂಥ ಸೌದೆಗಳನ್ನ ಎಲ್ಲದನ್ನೂ ಕೂಡ ನೋಡಿ ಈ ಥರ ಕರೆಕ್ಟಾಗಿ ಟ್ರ್ಯಾಕ್ಟ್ರಲ್ಲಿ ಒಂದೇ ಲೆವೆಲ್ಗೆ ಒಡ್ತಾ ಇದ್ದಾರೆ. ಇವಾಗ ಮೇಲಿಬ್ಬರು ಕೆಳಗಿಬ್ಬರು ಮುಂಚೆ ತೋರಿಸೋದ್ನಲ್ಲ, ಅದೇ ಥರನೇ ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಅದಾಗ್ತಿದ್ದಂಗೆ ಎಲ್ಲ ನಮ್ಮ ಹೋಗೋ ರೋಡಲ್ಲಿ ಸ್ವಲ್ಪ ಅಪ್ಪೆಲ್ಲ ಉಂಟು, ಮನೆಗೆ ಹೋಗೋ ರೋಡಲ್ಲಿ ತೋಟದಿಂದ. ಹಾಗಾಗಿ ಟ್ರ್ಯಾಕ್ಟ್ರಿಗೆ ದಾರ ಎಲ್ಲ ಕಟ್ಕೊತಾ ಇದ್ದಾರೆ, ಸೌದೆ ಏನು ಜಾರಿದಿಲ್ದಂಗೆ ಗ್ರಿಪ್ಪಾಗಿರಲಿ ಅಂತ. ನೀವು ಒಬ್ಸರ್ವ್ ಮಾಡ್ಬೋದು, ಮೇಲೆ ನೋಡಿ ಒಬ್ಬರು ಎಳ್ಕೊಡೋಕಿದ್ದಾರೆ. ಮತ್ತು ಆ ಕಡೆ ಸೇರಿಸಿ ಎಳ್ಕೊಂಡು ಈ ಥರ ಟ್ರ್ಯಾಕ್ಟ್ರಲ್ಲಿ ಟ್ರೈಲರ್ಲಿ ಕ್ಲ್ಯಾಂಪ್ ಇರುತ್ತೆ, ಆ ಕ್ಲ್ಯಾಂಪಿಗೆ ಇವರು ಕಟ್ಕೋತಾ ಇದ್ದಾರೆ. ಈ ಥರ ಕಟ್ಟಿದ್ರೆ ತುಂಬ ಒಳ್ಳೆಯದು. ನೀವು ಯಾರು ಸೌದೆಗಳು ಏರ್ತಾ ಇದ್ದಾರೆ ತೋಟದಿಂದ, ಈ ಥರ ಮಾಡಿಸ್ಕೊಳ್ಳಿ. ಈಗ ಎಲ್ಲ ಮುಗೀತಲ್ಲ ಕೆಲಸ, ಹಾಗಾಗಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ತೋಟದಲ್ಲಿ ಗೇಟ್ ಹಾಕಬೇಕಲ್ಲ, ಹಾಗಾಗಿ ಗೇಟ್ ಹಾಕ್ಬಿಟ್ಟು ಗೇಟಿಗೆ ಒಂದು ಬೀಗ ಬೇಕಲ್ಲ, ಯಾರು ಹೋಗ್ದಿಲ್ದಂಗೆ. ಎಲ್ಲ ಅಂದರೆ ತೋಟದೊಳಗೆ ದನ ಎಲ್ಲ ಬಿಡ್ತಾರೆ. ಹಾಗಾಗಿ ಬೀಗ ಸ್ವಲ್ಪ ಮಳೆಗೆ ರಸ್ಟ್ ಹಿಡ್ದು ವರ್ಕ್ ಆಗ್ತಿರಲಿಲ್ಲ ಕರೆಕ್ಟಾಗೆ. ಅದಕ್ಕೆ ನಾನು ನಮ್ಮಲ್ಲಿ ಹಳೆ ಸೈಕಲಿನ ಲಾಕ್ ಇತ್ತು, ಅದನ್ನೇ ತಂದು ಹಾಕಿದ್ದೀನಿ. ನೋಡ್ಬೋದು ಯಾವ ಥರ ಕಾಣ್ತಿದೆ. ಯೋಚನೆ ಎಲ್ಲ ನಮ್ಮಂತ ಇಂಡಿಯನ್ಸಿಗೆ ಮಾತ್ರ ಬರೋದು, ಬೇರೆ ಹೊರಗಡೆ ದೇಶದಲ್ಲೆಲ್ಲ ಇನ್ನೂ ಬಂದಿಲ್ಲ. ಹಾಗಾಗಿ ನೀವು ಯಾರು ನಿಮ್ಮ ಮನೆ ತೋಟಕ್ಕೆ ಗೇಟ್ ಇದ್ದರೆ ನೀವು ಈ ಥರ ಟ್ರೈ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾನು ಬಂದಿದ್ದು ಬೆಳಗ್ಗೆ 9 ಗಂಟೆ ಹೊತ್ತಿಗೆ ಬಂದಿದ್ದೆ ತೋಟಕ್ಕೆ. ಆಮೇಲೆ ಅವಾಗಿಂದ ಫೋನ್ ಮಾಡಿ ಟ್ರ್ಯಾಕ್ಟ್ರಿಗೆ ಕಾಯ್ದು ಊರಿಗೆ ಬಂದಿದ್ದು 11:15 ಆಯಿತು. ಇದೇ ಮೇನ್ ಥಿಂಗ್. ನಮ್ಮ ಇಂಡಿಯನ್ಸಲ್ಲಿ ಇದೊಂದು ಗುಣ ಯಾವಾಗ ಬದಲಾಗ್ತಾರೋ ಇನ್ನೂ ಗೊತ್ತಿಲ್ಲ. ಟೈಮ್ ಸೆನ್ಸ್ ಅಂತ ಇಲ್ಲವೇ ಇಲ್ಲ. ನಮ್ಮ ಇಂಡಿಯಾ ಯಾಕಿನ್ನೂ ಪುವರ್ ಕಂಟ್ರಿ ಆಗಿದೆ ಮತ್ತು ಯಾಕೆ ಅನ್ಎಂಪ್ಲಾಯ್ಮೆಂಟಲ್ಲಿದೆ ಅಂದರೆ ಇದೇ ಕಾರಣ, ಟೈಮ್ ಸೆನ್ಸ್. ಅದರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ಈ ಥರ ಹಳ್ಳೀಲಿ ವ್ಯವಸಾಯ ಮಾಡಿಕೊಂಡು ಕೆಲಸ ಮಾಡ್ಕೊಂಡಿದ್ದವರೆಲ್ಲ ಈ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ, ಏನೂ ಲಾಭ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಟೌನ್ ಸೇರ್ಕೊಬಿಟ್ರು. ಆ ಥರ ಯಾರೇ ಇದ್ದರೂ ಇನ್ನು ಹೋಗೋವಂಥವ್ರು ಇದ್ದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಟೌನಿಗೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ 15,000 20,000ಕ್ಕೆ ಮಾಡೋ ಬದಲು ಅದರಲ್ಲಿ 10 ಪೈಸೆ ಉಳಿಯಲ್ಲ ತಿಂಗಳಾಗೋ ಹೊತ್ತಿಗೆ. ಮತ್ತು ಮನೆ ಬಾಡಿಗೆ ರೆಂಟಿಗೆ ಯಾವುದಕ್ಕೂ ಸಾಲಲ್ಲ ಕರೆಕ್ಟಾಗಿ. ಅದಕ್ಕೆ ಏನೇ ಇದ್ದರೂ ನಿಮ್ಮ ಹಳ್ಳೀಲಿ ಯಾವ್ದಾರ ಸ್ವಲ್ಪ ಜಾಗ ಇದ್ರೂ ಪರವಾಗಿಲ್ಲ, ವಾಪಸ್ ಬಂದು ವ್ಯವಸಾಯ ಮಾಡಿ. ನಮ್ಮ ಹಳ್ಳಿ ಹೆಂಗೆ ಅಂದರೆ
ಜೋಬಲ್ಲಿ 10 ರೂಪಾಯಿ ಇದ್ದರೂ ದಿಲ್ದಾರಾಗಿ ಬದುಕ್ಬೋದು. ಟೌನಲ್ಲಿ 10,000 ಇದ್ದರೂ ಯಾವುದಕ್ಕೂ ಸಾಲೋದಿಲ್ಲ. ನೀವು ಅನ್ಕೋಬೋದು ಇವನೇನು ಗುರು ಏನೇನೋ ಹೇಳ್ತಾನೆ ಅಂತ. ಆದರೆ ಆ ಥರ ಥಿಂಕ್ ಮಾಡೋಕೆ ಹೋಗಬೇಡಿ. ನಮ್ಮ ಥರ ಸಾವಿರಾರು ಲಕ್ಷಾಂತರ ರೈತರುಗಳು ಹಳ್ಳಿಲಿ ಇತ್ಕೊಂಡು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದಾರೆ. ಅವ್ರನ್ನೆಲ್ಲ ಒಂದ್ಸತಿ ನೀವು ಜ್ಞಾಪನ ಮಾಡ್ಕೊಂಡು ಒಂದ್ಸತಿ ಹೇಗೆ ದುಡಿತಾರೆ, ಏನು ಕೆಲಸ ಮಾಡ್ತಾರೆ, ಹಳ್ಳೀಲಿ ಯಾವ ಥರ ಬೆಳೀತಾರೆ ಅನ್ನೋದನ್ನೆಲ್ಲ ನೀವು ಪ್ರತಿಯೊಂದು ಕೂಡ ನೀವು ಅಬ್ಸರ್ವ್ ಮಾಡಬೇಕು, ನೋಡಬೇಕು. ಅವಾಗ ನಿಮಗೆ ಏನೇ ಒಂದು ಕೆಲಸ ಮಾಡೋಕ್ಕೂ, ಏನೇ ಒಂದು ಹೊಸ್ದಾಗಿ ಹಳ್ಳೀಲಿ ಏನೇ ಒಂದು ಬೆಳೆ ಬೆಳೆಯೋದಾದರೂ ನಿಮಗೆ ಒಳ್ಳೆ ಐಡಿಯಾ ಇರುತ್ತೆ. ಐಡಿಯಾ ಜೊತೆಗೆ ನಿಮಗೆ ಅದಕ್ಕೆ ಲಾಭನೂ ಕೂಡ ಇರುತ್ತೆ. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಕೂಡ ಕೆಲಸ ಮಾಡಿ. ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಎಲ್ಲ ಜನದ ಕೈಲೇ ಮಾಡ್ಸೋಕೋದ್ರೆ ಸಂಬಳಕ್ಕೆಲ್ಲ ಸಾಲಲ್ಲ. ಅವ್ರಿಗೆ ಸಂಬಳ ಕೊಟ್ಟು ನಿಮಗೂ ಕೂಡ ಏನು ಉಳಿಯೋಲ್ಲ ಅವಾಗ. ಹಾಗಾಗಿ ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ತೋಟದಲ್ಲಿ ಮಾಡ್ತೀವಿ. ಈ ವಿಡಿಯೋನ ಯಾರ್ಯಾರು ರೈತರ ಮಕ್ಕಳು ನೋಡ್ತಿದ್ದೀರೋ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಇದಾಗ್ತಿದ್ದಂಗೆ ಹಾಗೆ ನಮ್ಮನೆ ಹತ್ರ ಬರ್ತಿದ್ದಂಗೆ ಒಂದು ಅಪ್ ಸಿಕ್ತು. ಅಪ್ಪಲ್ಲಿ ಸ್ವಲ್ಪ ಟ್ಯಾಕ್ಟ್ರ್ ಆಗಿ ಜರ್ಕ್ ಹೊಡಿತಿತ್ತು. ಅದು ಜರ್ಕ್ ಹೊಡೆದ ತಕ್ಷಣ ಹೆಂಗೆ ನಿಧಾನಕ್ಕೆ ಹಂಗೆ ಹತ್ತಿಸ್ಕೊಂಡು ಹೋದರು. ಅಲ್ಲಿಂದ ಸೀದಾ ಸ್ವಲ್ಪ ಮುಂದಕ್ಕೆ ಬಂದ ತಕ್ಷಣ ಮತ್ತೆ ಡೌನು, ಅಪ್ಪೇನಿಲ್ಲ. ಈ ಡೌನಲ್ಲಿ ನೋಡ್ಬೋದು ಯಾವ ಥರ ಹೋಯ್ತಾ ಇದೆ ಅಂತ. ಈಗ ಇಲ್ಲಿಂದ ಒಂದು ಸ್ವಲ್ಪ ದೂರಕ್ಕೆ ನಮ್ಮ ಮನೆ ಒಂದು 1/2 ಕಿಲೋಮೀಟ್ರ್ ಇದೆ. ಅಲ್ಲಿ ತಗೊಂಡೋಗಿ ಸೋರೋದು ಬಿಡ್ತಾರೆ. ಇವಾಗ ಬಂದು ಟೈಮ್ ಎಷ್ಟಾಯಿತು ಅಂದರೆ 3 ಗಂಟೆ ಆಗಿದೆ. ಬೆಳಗ್ಗೆ 9 ಗಂಟೆಗೆ ಹೋದನು. ನೋಡಿ ಹಿಂಗೆ ಆಗಿಬಿಡುತ್ತೆ. ಇದನ್ನು ತುಂಬಕ್ಕೆ 4 ಜನ ಬಂದಿದ್ರಾ. ಆ 4 ಜನಕ್ಕೆ ಏನಿಲ್ಲ ಅಂದರೂ 500 ರೂಪಾಯಿ ಸಂಬಳ. ಟ್ಯಾಕ್ಟ್ರ್ ಬಾಡಿಗೆ ಏನಿಲ್ಲ ಅಂದರೂ 1,000. ನೋಡಿದ್ರ ಈ ಥರ ಆಗಿಬಿಡುತ್ತೆ. ಸೌದೆನ ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡೋದು. ಇನ್ನು ಬೇಸಿಗೆ ಕಾಲದಲ್ಲೆಲ್ಲ ಸೋಲಾರ್ ಇದೆ, ಅದನ್ನೇ ಯೂಸ್ ಮಾಡ್ಕೋತೀವಿ. ಅದರಲ್ಲೇ ನೀರು ಕಾಯುತ್ತೆ. ಈಗ ತೋಟದಲ್ಲಿನ ಸೌದೆ ಇದ್ಮೇಲೆ ಸುಮ್ಮನೆ ಅಲ್ಲೇ ಬಿಟ್ಟರು ಆಳೋ ಮತ್ತು ಕೆಲಸ ಮಾಡೋಕ್ಕೂ ಕೂಡ ಆಗೋದಿಲ್ಲ. ಹಾಗಾಗಿ ಇದನ್ನು ಮರಗಸಿ ಮಾಡಿಸ್ದಾಗೆಲ್ಲ ಕಡಿಸಿಟ್ಟಿರ್ತೀವಲ್ಲ, ತಗೊಬಂದು ಮನೆಗೆ ಹಾಕ್ಬಿಟ್ಟು ಉರಿಸ್ತೀವಿ. ಈಗ ಟ್ರೆಂಡಿಂಗ್ ಏನಾಗಿದೆ ಅಂದರೆ ಹಳ್ಳೀಲಿ ಕೂಡ ಸೌದೆ ಒಲೆ ಕಮ್ಮಿ ಆಗಿದೆ ನೋಡೋದು. ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಅವರು ಟ್ರೆಂಡ್ ತಕ್ಕನಂಗೆ ಚೇಂಜ್ ಆಗ್ದಲೇ ಅವ್ರ ಆಚಾರ ವಿಚಾರಗಳನ್ನ ಟ್ರೆಂಡ್ ತಕ್ಕನಂಗೆ ಚೇಂಜ್ ಮಾಡ್ತಾ ಬಿಡ್ತಿದ್ದಾರೆ. ಯಾರೇ ಆಗಲಿ ಈ ಥರ ಮಾಡೋಕ್ಕೆ ಹೋಗಬೇಡಿ. ನಾವು ನಮ್ಮ ಸಂಸ್ಕಾರ ಮತ್ತು ನಮ್ಮ ಧರ್ಮನ ಉಳಿಸ್ಕೊಂಡು ಬರಬೇಕು. ಮತ್ತು ಮುಂದಿನ ಪೀಳಿಗೆಗೂ ಉಳಿಸಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಷ್ಟಿಗೆ ಮುಗಿಸ್ತಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಹಾಗಾಗಿ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋದಲ್ಲಿ ಬೇಕು ಅಂದರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಅಕೌಂಟ್ನೂ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಬಾಯ್.